ಇನ್ನೇನಪ್ಪ ಮಾಡ್ತು ಮನೆ ನಾನು ತುಂಬದೇ ಇಲ್ಲ ಈಟನ ಒಂಬಲ್ಲಪ್ಪ ಉಂಡ್ಕೊಂಡು ಸೆನಕ್ಕಿರ್ಬೇಕು ನೀನು. ಈ ಬಿಸಿಲಿಗೆ ಊಟನೇ ಸೇರಲ್ಲ ಮಸುಗಣ. ನೀನು ಏನ ನಾನು ಊಟ ಅಂತೂ ಊಟನೇ ನನಗೆ ಸೇರಲ್ಲ. ನನಗೆ ಒಂದಿಷ್ಟೆಲ್ಲ ನಾನು ಎಳ್ಳು ನೀರು ಸಿಕ್ಕಿರು ಸಾಕಪ್ಪ ಬಂಗ ಆಗುತ್ತೆ. ಎದ್ದಾಗ ಉಂಡಿದ್ದು ನಾನು ಮಧ್ಯಾಹ್ನ ಊಟನೇ ಉಂಬಲ್ಲ, ತಿರು ಸಾಯಂಕಾಲನೇ ಉಂಬೋದು ಆಗಲ್ಲಮ್ಮ. ನನಗಂತೂ ಭಾಳ ಒಂಥರ ಹೊಟ್ಟೆನೇ ಹಸಿಯಲ್ಲ, ಬರೇ ನೀರು ಕುಡಿಯೋಂಗಾಗುತ್ತೆ. ನೀರನ್ನು ಕುಡಿ. ಹೆಂಗೆ ಮಡಕೆ ತಗೊಂಬಂದು ಇಕ್ಕಿದೀವಿ, ಹೆಂಗೆ ತಣ್ಣಗಾಗ್ತವೆ. ಕುಡಿ ನೀರನ್ನು ಕುಡಿ. ಏನು ನೀರು ಕುಡ್ದಷ್ಟು ಒಳ್ಳೇದೇ. ಬಿಸಿಲು ಹಂಗೈತೆ ಹೇಳಪ್ಪ, ಸಖತ್ತು ಬಿಸಿಲು. ಯಪ್ಪ 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 8 ಗಂಟೆಗೆ ಉರಿದು ಹೋಗುತ್ತೆ. ಬೆಳಗ್ಗೆ 8 ಗಂಟೆಗೆ ಮಧ್ಯಾಹ್ನದ ಬಿಸಿಲಾಗಿರುತ್ತೆ, 12 ಗಂಟೆ ಆಗಿರುತ್ತೆ, ಉರಿದು ಹೋಗುತ್ತೆ. ಏನು ಹೇಳೋಣಪ್ಪ, ಏನು ಮಾಡೋಕ್ಕಾಗಲ್ಲ. ಹೆಂಗೆ ವಾತಾವರಣ ಅನ್ನೋದು ಹೆಂಗಿರುತ್ತೆ ಹಂಗೆ ನಾವು ಹೋಗ್ತಾ ಇರ್ಬೇಕಷ್ಟೇ. ನಮಗೆ ತಕ್ಕನಂಗೆ ಯಾವುದೂ ಇರಲ್ಲ. ಮಳೆಗಾಲ ಚಳಿಗಾಲ ಯಾವ ಬಿಸಿಲು ಕಾಯ್ಬೇಕವ ಕಾಯುತ್ತೆ, ಮಳೆ ಬಂದ ಮಳೆ ಬರುತ್ತೆ, ಚಳಿ ಆಗ್ಬೇಕು ಚಳಿ ಆಗುತ್ತೆ. ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ಲ. ಅದೇನು ಪ್ರಕೃತಿ ಏನೈತ ಅದೇನು ಅದೇನು ಟೈಮಿಗೆ ಅದೇನು ಕಾಲಕ್ಕೆ ತಕ್ಕನಂಗೆ ಬದಲಾಗಬೇಕು, ಅದು ಬದಲಾಗುತ್ತೆ. ಯಾವ ಕಾಲ ಬರ್ಬೇಕು ಆ ಕಾಲ ಹೋಗ್ತಾ ಇರುತ್ತೆ. ನಾವು ಆಗ್ಲಲ್ಲ ಅನ್ನಿಸ್ಕೊಂಬಕ್ಕೆ ತಯಾರಿಲ್ಲ ಕಣ್ಮಮ್ಮ. ಅತ್ತೆ ನಿಮ್ಮ ಇಬ್ಬರು ಇಲ್ಲೇ ಇದ್ದೀರಾ, ಇಬ್ಬರು ಹತ್ರನೂ ಮಾತಾಡೋಣ ಅಂತಲೇ ಬಂದಿದ್ದು. ನಾವೇನು ಮೋಸ ಮಾಡಿದ್ದೀವಿ ಅವಳಿಗೆ ನನಗೆ ಅವಳು ಹೇಳೋವರೆಗೂ ನಾವು ಬಿಡಲ್ಲ ಅದೇನು ಮೋಸ ಮಾಡಿದ್ದೀವಿ ಅಂತ. ಯಾಕೆ ಪ್ರೀತಿ ಏನಾಯ್ತಮ್ಮ? ಅಲ್ಲ ಅತ್ತೆ, ಆ ಕವನ ನನಗೆ ಆಗಲೆಲ್ಲ ಯಾವಾಗನತ್ತ ನಮಗೆ ಮೋಸ ಮಾಡಿದ್ರು ಏನು ಆ ಲಿಫ್ಟ್ ಕೆಟ್ಟರೆ ನಾವು ಸರ್ ಮಾಡಿಸ್ಕೊಡ್ಬೇಕಾಗ್ಲಲ್ಲ, ಸರ್ ಮಾಡಿಸ್ಕೋಬೇಕಪ್ಪ. ಅವ್ರ ಮೇಲಕ್ಕೆ ಹೋಗೋರು ಅವ್ರು ಸರ್ ಮಾಡಿಸ್ಕೋಬೇಕು. ಲಿಫ್ಟೆಲ್ಲನ ನಾವು ಆವಾಗಲೇ ಮಾಡಿಸಿದ್ದೀವಿ, ಬೇಡ ಜಗಳ ಆಡೋದು ಬೇಡ ಅಂತೇಳಿ ಆವಾಗಲೇ ನಾನು ಲಿಫ್ಟೆಲ್ಲನ ನಾವು ಪ್ಲ್ಯಾನ್ ಮಾಡಿ ಲಿಫ್ಟೆಲ್ಲ ಮಾಡಿಸ್ಕೊಟ್ರು. ಕೆಟ್ಟೈತೆ ಅಂದರೆ ಅದು ಹೆಂಗೆ ಕೆಡುತ್ತಾಗ್ಲಲ್ಲ, ನೀನು ಅದೇ ಬೇಕಲ್ಲಿ ಕೆಡಿಸ್ತಾರ ಅವರು. ಕೆಟ್ಟಿದ್ರೆ ನಾವು ರಿಪೇರಿ ಮಾಡಿಸ್ಕೊಡ್ಬೇಕಂತೆ. ರಿಪೇರಿ ಮಾಡಿಸಲ್ಲ ಏನಿಲ್ಲ. ಅವ್ರು ತಗೋಕ್ಕೆ ಆಗಲ್ವಂತೆ. ನಮಗೆ ಮೋಸ ಮಾಡಿದ್ರು, ನಮಗೆ ಮೇಲ್ಗಡೆ ಮನೆ ಕೊಟ್ಟು ಮೋಸ ಮಾಡಿದ್ರು ಅಂತಾಳೆ. ನಾವೇನು ಮೋಸ ಮಾಡಿದ್ದೀವಿ ಅವಳಿಗೆ? ನಾವಿನೂ ಮುಂದೆ ಬಿದ್ದು ಈ ಅಪ್ಪನ ಕೈಯಾಗ್ಲದೆ ಈಟ ಒಟ ಹಾಕಿ ನಾವು ಮಾಡಿಸ್ಕೊಟ್ಟಿದ್ದೀವಿ, ಎಲ್ಲ ಒಗ್ಗಟ್ಟಾಗಿ ಮಾಡಿಸ್ಕೊಟ್ಟಿದ್ದೀವಿ ಅಂತ ಅನ್ಕ ನಾವೇನೇನು ಇವತ್ತೇನು ಅವ್ರದ್ದು ನಮ್ಮದು ಅಂತ ಏನಿಲ್ಲ. ಅವ್ರದ್ದು ಅವ್ರು ಮಾಡ್ಕೊಳ್ಳೋರು ನಾವು ಮಾಡ್ಕೊಂಡಿದ್ದೀವಿ. ನಾವು ಯಾವತ್ತೂ ಅವ್ರದ್ದು ನಮ್ಮದು ಅಂತೇಳಿ ನಾವು ಭೇದ ಭಾವನೆ ಮಾಡಿಲ್ಲ. ಅವಳು ಹೆಂಗೆ ಮಾತಾಡ್ತಾಳೆ ಬಾಯಿಗೆ ಬಂದಂಗೆ. ಅದಕ್ಕೇ 4 ಜನನ ಕಾಲೇ ಹಾಕಿ ನಾವೇನು ಮೋಸ ಮಾಡಿದ್ದೀವಿ ಅಂತ ಇಲ್ಲ. ಅವಳು ಎಲ್ಲ ಮನೇನ ನಮಗೆ ಬಿಟ್ಕೊಟ್ಟು ಹೋಗ್ಲಿಲ್ಲ. ಅದೇನು ದುಡ್ಡಾಗೈತೆ ಬೇಕಾದರೆ ನಾವು ಅದೇನು ಬಂಡವಾಳ ಹಾಕ್ಯವನೇ ವಿಕ್ಕಿ ಅವನ ಹತ್ರ ಮಾತಾಡಿ ಅದನ್ನ ಅವನಿಗೆ ಕೊಟ್ಬಿಡೋಕ್ಕಾಗುತ್ತೆ. ಅದೇನು ಬಂಡವಾಳ ಹಾಕಿದ್ರು ಅದನ್ನು ಬೇಡ ಎಷ್ಟು ಲಕ್ಷ ಬಂಡವಾಳ ಹಾಕಿ ನೋಡಿ ಅದನ್ನು ಕೊಡ್ತೀವಿ, ಎಲ್ಲನೂ ಹೋಗಿ ಕಟ್ಕೊಂಬ್ಲೇಳು. ಇಲ್ಲಿ ಅತ್ತೆ ಒಂದೇ ಹತ್ರ ಬೇಡಮ್ಮ. ಮೇಲೆ ಕೆಳಗೆ ನನಗಂತೂ ಸಾಕಾಗ್ಬಿಟ್ಟೈತೆ. ಪರದಾಡಿ ಲಿಫ್ಟ್ ಕೆಟ್ಟರೆ ನಾವೇ ಸರ್ ಮಾಡಿಸ್ಕೊಡ್ಬೇಕಂತಂದರೆ ಅದು ಹೆಂಗತ್ತೆ ಸಾಧ್ಯ ಆಗುತ್ತೆ? ಅದು ಆಗ್ಲೆಲ್ಲ ಕೇಳುತ್ತೆ ಅಂತಂದರೆ ಅದು ಹೆಂಗೆ ಕೇಳುತ್ತೆ? ಅದು ಯಾಕಿದೆ ಆಗುತ್ತೆ ಆಗ್ಲಲ್ಲನ? ಯಾವಾಗಲೂ ಬರೀ ಇವ್ರದ್ದಿದೆ. ಆದರೆ ನಮಗಿಲ್ಲಿ ಬೆಳಗ್ಗೆ ಸಾಯಂಕಾಲ ನಾವು ಮಾತು ಕೇಳೋಕ್ಕಾಗಲ್ಲ. ಅವ್ರು ಬೇರೆ ಕಡೆಗೆ ಹೋಗ್ಬಿಡ್ಲೇಳ ಅಷ್ಟೇ, ತೀರ್ಮಾನ ಮಾಡ್ಕೊಬಿಡ್ಬೇಕತ್ತೆ, ಯಾವ್ದಾರ ಒಂದು ಮಾಡ್ಕೊಬಿಡ್ಬೇಕು. ಹಿಂಗಾದ್ರೆ ಆಗಲ್ಲ ನಮಗೆ. ನಾವು ಯೋಚಿಸ್ತೀನಿ ಈಗ ಸೆನಕ್ಕಿದ್ಮೇಲೆ ಸೆನಕ್ಕಿರ್ಬೇಕು. ಈಸ್ ದಿನ ಸುಮ್ಮನಿದ್ದು ಇವು 6 ತಿಂಗಳಿಂದಲೂ ಬೋಲು ನಮ್ಮ ಮೇಲೆ ಒಂಥರ ಇದು ಮಾಡ್ತಾ ಇದ್ದಾಳೆ. ನಮ್ಮ ಹುಡುಗರು ಯಾವುದೂ ಕೆಲ್ಸಕ್ಕೆ ಹೋಗಂಗಿಲ್ಲ. ನಮ್ಮ ಹುಡುಗರು ಒಳ್ಳೆ ಕೆಲ್ಸಕ್ಕೆ ಸೇರಿವಮ್ಮ. ಅದಕ್ಕೆ ಮಕ್ಕಳು ದುಡಿತಾರೆ ಅಂತ ಅಂದ್ಕೊಂಡ್ರೆ ದುಡಿತಾರಮ್ಮ. ನನ್ನ ಮಕ್ಕಳು ದುಡಿಯಲ್ಲ ಅಂತ ಹೇಳೋಕ್ಕಾಗುತ್ತಾ? ಏನೋ ಹೋಗ್ಯವ್ರೆ ಕೆಲ್ಸಕ್ಕೆ ಸೇರ್ಕೊಂಡವ್ರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ದುಡಿತಾರೆ. ನನ್ನ ಮಕ್ಕಳು ಕೆಲ್ಸಕ್ಕೆ ಹೋಗಕ್ಕೆ ನಿಂತ್ಕೊಂಡ್ರು ಅವಳಿಗೆ ಹೊಟ್ಟೆ ಉರಿ ಬಂದ್ಬಿಡ್ತು. ನಮಗೆ ಯಾರೂ ಇಲ್ಲ ದುಡ್ದಾಕ, ನಮಗೆ ಹೆಣ್ಣು ಹುಡುಗರು ನಾನು ಅವಳ ಗಂಡು ಮಕ್ಕಳಿಲ್ಲ ಅಂತ ನಾನು ಒಂದಿಲ್ಲ ಏನಿಲ್ಲ. ಸುಮ್ಮನೆ ಮಮ್ಮ ನನಗೆ ಗಂಡು ಮಕ್ಕಳಿಲ್ಲ ಅಂತ ನಾನು ದತ್ತು ತಗೊಂಬಂದಿದ್ದೀನಿ ಅಂತ ಆ ಹುಡುಗನ ಯಾರನ್ನ ಹೋಗಿ ಒಬ್ಬ ಹುಡುಗನ ಶರತ್ತನ್ನ ಕರ್ಕೊಂಬಂದ್ಲು. ಕರ್ಕೊಂಬರ್ಲೇಳ ಅವರು ಸಂಬಂಧಿಕರದಾಗ ಕರ್ಕೊಂಬಂದವಳೆ ನೋಡ್ಕೊಂಬ್ಲೇಳು ಬಿಡು. ನಾವೇ ಬೇಡಮ್ಮನ ಅಂತ ನಾವು ಉಸಿರು ಬಿಡಲಿಲ್ಲ, ನಮ್ಮನ್ನು ಮಾತಂದಿಲ್ಲ. ಇಲ್ಲದ್ದೆಲ್ಲ ಮಾತಾಡ್ತಾಳೆ. ಅದಕ್ಕೆ ನನಗೆ 2ರಾಗ ಒಂದು ತೀರ್ಮಾನ ಆಗ್ಬಿಡ್ಬೇಕು ಮಮ್ಮ. ಅವಳಿಲ್ಲ ಬಿಟ್ಟು ಹೋಗ್ಬೇಕು, ಇಲ್ಲ ನಾವೇ ಬೇರೆ ಕಡೆಗೆ ಹೋಗ್ಬೇಕು, ಅವಳೇ ತಗೊಂಬ್ಲೇಳು ಅಷ್ಟೇ. 2ರಾಗ ಒಂದು ತೀರ್ಮಾನ ಆಗ್ಬಿಡ್ಲಾಳು. ನಾವು ಬಂಡವಾಳ ಹಾಕ್ಯಂಡು ಇವತ್ತು ನನ್ನ ಹೆಸರಿಗೈತೆ, ನಾವು ಮಾಡ್ಕೊಂಡಿರೋದು, ನನ್ನ ಗಂಡ ಸೈಟ್ ತಗೊಂಡಿರೋದು ಅವತ್ತು. ಅವನು ಕೊಟ್ಟಿದ್ದ ಇಲ್ಲ ಅಂತಲ್ಲ, ಅವನು 1 ಲಕ್ಷ 2 ಲಕ್ಷ ಕೊಟ್ಟಿದ್ದ. ಇವತ್ತು ನಾವು ಸುಮ್ಮನೆ ಅನ್ಯಾಯ ಆಡಬಾರ್ದು. ಅವ್ನು ಕೊಟ್ಟಿರೋದನ್ನು ನೆನೆಸ್ಕೋಬೇಕು. ವಿಕ್ಕಿ ನಾವು ಹೇಳ್ದಂಗೆ ಕೇಳ್ಕೊಂಡು ಅವನು ಕೊಟ್ಟಿದ್ದ ಸೈಟ್ ತಗೊಂಬಕ್ಕೆ. ನಮ್ಮ ಮಾಮನೂ ಇವತ್ತು ದುಡ್ದೈತೆ, ನಮ್ಮ ಮಾಮ ದುಡ್ದಿರೋದಕ್ಕೆ ಇವತ್ತು ಆಗಿರೋದು. ಎಲ್ಲರೂ ಮಾಡಿದ್ದೀವಿ ಅಂದಮೇಲೆ ಸುಮ್ಮನೆ ಇರಬೇಕಪ್ಪ. ಯಾಕೆ ಸಣ್ಣ ಪುಟ್ಟವೆಲ್ಲ ಆಗ್ಲೆಲ್ಲ ಮಾತಾಡಬೇಕು? ನಾವೇನು ಮೋಸ ಮಾಡಿದ್ರು ಅಂತ ಹೇಳ್ತಾಳಲ್ಲ. ಅದಕ್ಕೆ ಪಂಚಾಯತಿಗೆ ಹಾಕಿ ನಾನೊಂದು ದೊಡ್ಡವ್ರನ್ನೆಲ್ಲ ಕಲೆ ಹಾಕಿ ಅದೇನು ತೀರ್ಮಾನ ಮಾಡ್ಕೋಬೇಕಿಲ್ಲ. ಅವ್ರಿಗಾಗಬೇಕು ಇಲ್ಲ ನಮ್ಗಾಗಬೇಕು ಮನೆ ಅಷ್ಟೇ. ಇಬ್ಬರು ಅಂತಾಗಿ ಇರ್ಕೊಡ್ದು, ಇಬ್ರು ಅಂತಾಗಿರೋಕ್ಕಾಗಲ್ಲ. ಬಿಡಮ್ಮ ಅತ್ತ ಒಂದೇ ತಾಗಿ ಇದ್ಮೇಲೆ ಈಗ ಅಣ್ಣ ತಮ್ಮಗಳ ಬೋರ ಸಹಜತ್ತ ಮಾತಾಡ್ಲೇಳು. ಅಷ್ಟೇನಿ ಮಾತಾಡ ಅವ್ರು ಹೋಗೋದೆಯಾ ಸುಮ್ಕಿರು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಪ್ರೀತಮ್ಮ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅಂದ್ರೆ ಮಾಮ ಒಂದಿನ ಆದ್ರೆ ಕೇಳ್ತಾರ ಮಾಮ. ದಿನ ಯಾರು ಕೇಳಕ್ಕೆ ಇಷ್ಟಪಡಲ್ಲ. ಏನೋ ಒಂದಿನ ಆದ್ರೆ ಬಿಡತ್ತಾಗ ಏನೋ ಒಂದು ರಥ ಅಂತ ಸುಧಾರಿಸ್ಕೊಂಡು ಹೋಗ್ತಾರೆ. ದಿನ ಅಂದರೆ ಯಾರೂ ಸಹಿಸ್ಕೊಂಬಲ್ಲ. ಅದು ಹೆಂಗೆ ಸಹಿಸ್ಕೊಂತಾರೆ ಹೇಳು? ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಈಗ ನಾನು ಹಿಂಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ನಮ್ಮ ಮಾತುಗೂ ಅನ್ನಿಸ್ಕೊಳಕ್ಕಾಗಲ್ಲ. ನೀವು 2ರಾಗ ಒಂದು ನನಗೆ ತೀರ್ಮಾನ ಮಾಡ್ಕೊಂಡು ಕೊಡ್ರಿ ಅಷ್ಟೇ. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಬಿಡು. ನಾನೆಲ್ಲ ಹೇಳ್ತೀನಿ ಹೋಗಿ ಹಿಂಗೆ ಮಾತಾಡ್ಬಿಡಕ್ಕವನ ಅಂತೇಳಿ ಹೇಳ್ತೀನಿ ಬಿಡು.
ಸರಿ ಆಯ್ತು ಬಿಡಮ್ಮ, ನಾನು ಸುಗಣ ಮಾತಾಡ್ತೀವಿ, ಹೇಳ್ತೀವಿ. ಹೇಳ್ತೀವಲ್ಲ ಮಾಮ, ಅವ್ಳು ಮತ್ತೆ ಮಾತಾಡ್ಕೊಡ್ದು. ಇಲ್ಲ ಎರಡರಕ್ಕೊಂದು ತೀರ್ಮಾನ ಆಗಬೇಕು. ಇಲ್ಲ ಅವಳು ಇರ್ಬೇಕು, ಇಲ್ಲ ನಾನು ಇರ್ಬೇಕು, ಅಷ್ಟೇನೆ. ನಾವು ಹಗಲಲ್ಲ ಅನ್ನಿಸ್ಕೊಳಕ್ಕೆ ತಯಾರಿಲ್ಲ. ನಾನೇನು ಯಾರಿಗೇನು ಮೋಸ ಮಾಡಿಲ್ಲ. ನಮ್ದಿನ ನಾವು ಕೈಯಾಗ್ಲತ್ತು ಕಳ್ಕೊಂಡಿದ್ದೀವಿ ಹೊರ್ತನು ನಮ್ದಿನ ಕಳ್ಕೊಂಡಿನೂ ಒಂದಿಷ್ಟು ಹೆಚ್ಚಾಗಿ ಬಂಡವಾಳ ಹಾಕಿ ನಮ್ಮ ಮನೆ ಹೆಂಗಿರಲ್ಲ ಅವ್ರ ಮನೇನೂ ಹಂಗೆ ಇರಲಿ ಅನ್ನೋ ಥರನ ನಾವು ಬಂಡವಾಳ ಹಾಕಿ ಮಾಡಿಕೊಟ್ಟಿದ್ದೀವಿ ಹೊರ್ತು ನಾವೇನು ಅವ್ರಿಗೇನು ಮೋಸ ಮಾಡಿಲ್ಲ. ಲಿಫ್ಟನ್ನು ಬಿಡು ಜಗಳ ಆಡೋದು ಬೇಡ, ಮ್ಯಾಕೆ ಹೋಗೋಕೆ ಜಗಳ ಆಡ್ತಾರೆ, ಅದನ್ನ ತಗೊಂಡು ಹೋಗಿ ಜಗಳ ಆಡ್ತಾರೆ ಅಂತ ಲಿಫ್ಟನ್ನು ಮಾಡಿ ಕೆಟ್ಟರೆ ನಾವಾಗಲೆಲ್ಲ ಸರ್ ಮಾಡಿಸ್ಕೊಡೋದ. ಫಸ್ಟಾಗೆ ಕೆಟ್ಟಾಗ ಸರ್ ಮಾಡಿಸಪ್ಪ ಅಂತ ನಾನು ನನ್ನ ಗಂಡಗೆಲ್ಲ ಸರ್ ಮಾಡಿಸ್ದೆ. ನಾ ಮೇಲಕ್ಕೆ ಹೋಗ್ತೀವಿ, ಅವ್ರ ಮೇಲಕ್ಕೆ ಹೋಗ್ತಾರೆ, ಸರ್ ಮಾಡಿಸ್ಕೋಬೇಕಪ್ಪ. ಎಲ್ಲದಕ್ಕೂ ನಮಗೆ ಮಾಡಿಕೊಡ್ಲಿ ಅವರು ಮೇಲೆ ಇರಲಿ ಅಂತ ಇವ್ರು ಕೆಳಗಿದ್ದಾರೆ, ಮೇಲೆ ಇರಲಿ ಅಂತ ಮಾಡಿಕೊಟ್ಟಾರೆ. ಅವರೇ ಮಾಡ್ಕೊಂಡು ಕೊಡ್ಲಿ ಹೇಳೋ ಅಂತಾಳೆ. ಅದೇಂಗೆ ನಾವು ಮಾಡ್ಕೊಡೋಕ್ಕಾಗುತ್ತೆ? ಆಗಲೆಲ್ಲ ರಿಪೇರಿ ಮಾಡಿಸ್ಕೊಡೋಕ್ಕಾಗುತ್ತೆ ನಾವು ಲಿಫ್ಟಾ? ಹಾಂ, ಅವಾಗ ಒಂದು 5,000 ರೂಪಾಯಿದು ಏನೋ ಇದಾಯ್ತಪ್ಪ, ಕೆಟ್ಟೋಗ್ಬಿಟ್ಟಿತ್ತು. ಅವಾಗ ನಾವು ಮಾಡಿಸ್ಕೊಂಡು ಕೊಟ್ವಿ. ಹಿಂಗೆ ಹಗ್ಲೆಲ್ಲ ಯಾರು ಮಾಡಿಸ್ತಾರೆ? ಕೆಟ್ಟೋದ್ರೆ ಹಗ್ಲೆಲ್ಲ ರಿಪೇರಿ ಮಾಡಿಸ್ಬೇಕಂದ್ರೆ ಅದೇಂಗೆ ನಾವು ಮಾಡಿಸ್ಕೊಂಡು ಕೊಡ್ತೀವಿ, ಮಾಡಿಸ್ಕೋಬೇಕಪ್ಪ. ಅದಕ್ಕೆಲ್ಲ ಕೇಳಿ ಸರ್ ಇಲ್ಲ ಅವಳು ಇರಬೇಕು, ಇಲ್ಲ ಬಿಟ್ಟು ಹೋಗ್ಲಿಲ್ಲ, ಅದೆಷ್ಟು ದುಡ್ಡು ಆಯ್ತು ಅಷ್ಟು ಕೊಡ್ತೀವಿ ಅಷ್ಟೇ. ಎರಡರಕ್ಕೊಂದು ತೀರ್ಮಾನ ಮಾಡಿಕೊಡ್ರಿ ಆಸೆ. ನಾನು ಸುಮ್ಮನಿರಲ್ಲ ನೋಡಿ, ಹೇಳ್ತೀನಿ ನಾನು. ಅದಕ್ಕೆ ನಿಮ್ಮ ಹತ್ರ ಮಾತಾಡಬೇಕು, ಸುಮ್ಮನೆ ಜಗಳ ಮಾಡ್ಕೋಬಾರ್ದು. ಜಗಳ ಮಾಡ್ಕೊಂಡು ನಾನು ನಿಂತ್ಕೊಂಡು ನೋಡ್ತಾ ಇಷ್ಟು ವರ್ಷ ಸುಮ್ಮನಿದ್ದಾಳೆ, 6 ತಿಂಗಳಿಂದನ ಇದು ಮಾಡ್ತಾ ಇದ್ದಾಳೆ ನಮ್ಮ ಮೇಲೆ. ನಾನು ಬಿಡು ಮಾತಾಡಬಾರ್ದು ಬಿಡು ಅನ್ನಂಗೆಲ್ಲ ಬರೀ ಅಂಕ್ಲು ನಮಗೆ ಮೋಸ ಮಾಡಿದ್ರು. ನನ್ನ ಗಂಡಗೆ ಗೊತ್ತಾಗ್ತಿರ್ಲಿಲ್ಲ. ನನ್ನ ಗಂಡಂತಾಗೆಲ್ಲ ದುಡ್ಡು ಇಸ್ಕೊಂಡ್ರು, ಕಿತ್ಕೊಂಡ್ರು, ಒಂದಿಷ್ಟ ಮೇಲೆ ಮನೆ ಮಾಡ್ಕೊಂಡು ಕೊಡ್ತೀವಿ ಅಂತ ಮಾಡ್ಕೊಂಡು ಕೊಟ್ರು. ನನ್ನ ಗಂಡಗೆ ಗೊತ್ತಾಗಲಿಲ್ಲ, ಹಿಂಗೆ ಮೋಸ ಮಾಡಿದ್ರು. ಲಿಫ್ಟ ಮಾಡವ್ರಿ, ಅದು ಯಾವುದೋ ಒಂದು ಎಲ್ಲನ ಬರೇನೆ ಲೋಕಲಾಗಿ ಮಾಡವ್ರಿ ಲಿಫ್ಟ. ಒಳ್ಳೆ ಬ್ರ್ಯಾಂಡೆಡ್ ಎಲ್ಲ ಮಾಡಿಸಿದ್ರೆ, ಚೆನ್ನಾಗಿ ಕ್ವಾಲಿಟಿ ಐಟಮ್ ಎಲ್ಲ ಹಾಕಿ ಮಾಡಿಸಿದ್ರೆ ಲಿಫ್ಟು ಚೆನ್ನಾಗಿರೋದು. ಎಲ್ಲನ ಕೆಟ್ಟೋಗಂಗೆ ಮಾಡ್ಸ್ಯಾರಿ, ಕೆಟ್ಟೋಗ್ಲೇಳು ಹೊತ್ತೋಗ್ಲೇಳು ಅಂತ ಮಾಡ್ಸವ್ರಿ. ಹಿಂಗೆಲ್ಲ ಮಾಡ್ತಾರಲ್ಲ ಇವರು ನಮ್ಮ ಮೇಲೆ ಕೇಣಿ ಮಾಡ್ತಾರೆ ಅಂತ ಹೇಳ್ತಾಳೆ. ಎಲ್ಲದಕ್ಕೂ ಹಿಂಗೆ ಏನನ್ನತ್ತಾಗ ಎಲ್ಲದಕ್ಕೂ ಹಿಂಗೆ. ಅವನಿಂಗ ಮಾತಾಡಿಸ್ಕೊಂಡು ಅವ್ನು ಚೆನ್ನಾಗಿದ್ದ, ಅವನಿಗೂ ವಿಕ್ಕಿಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ. ನೀನು ಮಾತಾಡಿಸ್ಬೇಡ, ನೀನು ಯಾಕೆ ಮಾತಾಡ್ಸೋದು? ನೀನು ಮಾತಾಡ್ಸಿದ್ರೆ ನಮ್ಮನ್ನು ಸದ್ರ ತಗೊಂತಾರೆ. ನೀನು ಮಾತಾಡಿಸ್ಬೇಡ ಅಂತ ಅವನಿಗೂ ಇಲ್ಲದ್ದು ಹೇಳ್ಕೊಡ್ತಾರೆ. ಅವನಿಂಗ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಾನೆ. ಅವ್ನು ಯಾವತ್ತೂ ನಮ್ಮ ಹತ್ರ ಜಗಳ ಮಾಡ್ಕೊಂಬೋದಿಲ್ಲ, ಮಾತು ಬಿಡೋದಿಲ್ಲ. ಯಾಕಂದರೆ ಅವಾಗ ಭಾಳ ಅನ್ಭವಿಸ್ಬಿಟ್ಟವ್ರಿ. ನಮ್ಮ ಅಕ್ಕೇನೋ ನಮ್ಮ ಅಣ್ಣನೂ ಬಿಟ್ಟು ಹೋದ್ರೆ ನಾನು ಯಾವತ್ತೂ ಚೆನ್ನಾಗಿರಲ್ಲ ಅಂತ ಅವ್ನಿಗೆ ಆವಾಗಲೇ ಗೊತ್ತಾಯ್ತು. ಅವ್ನು ಅವಾಗಿಂದಲೂ ನಮ್ಮ ಹತ್ರ ಚೆನ್ನಾಗಿದೆ. ಅವನು ಯಾವತ್ತೂ ನಮ್ಮ ಹತ್ರ ಜಗಳ ಮಾಡ್ಕೊಳೋಕೆ ಇಷ್ಟಪಡಲ್ಲ ಅವನು. ಹಂಗೆ ಮಾತಾಡಬಾರ್ದು ಕಣಪ್ಪ. ಮಾತಾಡಿದ್ರೆ ಎಂಥರ್ಗೂ ಬೇಜಾರಾಗುತ್ತೆ. ಅದೆಂಗಪ್ಪ ಅನ್ನಿಸ್ಕೊಂತಾರೆ. ನಮ್ದಿನ್ನು ಕೈಯಲ್ಲಿ ಕಳ್ಕೊಂಡು ನಾವಿನ್ನೂ ಸ್ವಲ್ಪ ಮನೆ ಬಂಡವಾಳ ಹಾಕಿದ್ದೀನಿ ಹೊರ್ತನು ನಾನು ಅವ್ನಿಗೇನೇನು ಮೋಸ ಮಾಡಿಲ್ಲ. ನಮಗೆ ಮೋಸ ಮಾಡಿದ್ರು ಅಂತ ಅಂದರೆ ಆ ಕವನ ಯಾಕಪ್ಪ ಹಂಗೆ ಅನ್ಬೇಕು? ಹಂಗೆ ಅನ್ಬಾರ್ದು ಕಣಪ್ಪ. ಅಯ್ಯೋ, ನಮ್ಗಂತೂ ಸಾಕಾಗ್ಬಿಟ್ಟೈತೆ. ದಿವಸ ಚೆನ್ನಾಗಿದ್ರಪ್ಪ, ಯಾತು ಬಂದಿರಲಿಲ್ಲ. ಇವಾಗ ಒಂದು ಹೇಳತ್ತ ಏನಾನ ಒಂದು ಬರ್ತಾವಪ್ಪ, ಏನಾನ ಒಂದು ತಲೆ ಕೆಡಿಸ್ಕೊಂಡು ಬರೀ ಇಂಥವೇ ಅಂದರೆ ಹೆಂಗಪ್ಪ? ಚೆನ್ನಾಗಿರೋದ ನೋಡಿರಿ ನಮಗೆ ಸಂತೋಷ ಆಗುತ್ತಪ್ಪ. ಬರೀ ಹಿಂಗೆ ಮಾಡ್ಕೊಂಡ್ರೆ ನಮಗೂ ಒಂಥರ ಬೇಜಾರ ಮನೆಯಾಗೆ. ಇಷ್ಟು ಸತಿ ಯಾವ್ದು ಇರಲಿಲ್ಲ. ಇವಾಗ ತಿಂಗಳಿಂದಲೂ ಆಲೇನೆ ತಿರುಗಿ ಮುನ್ಸು ಹಿಂಗೆ ಕಣಪ್ಪ. ಅಯ್ಯಪ್ಪ, ಕಟ್ಕೊಂಡು ಅದೇ ಮತ್ತೆ ಜನಕ್ಕೆ ಸುಮ್ಮನೆ ಆಡ್ಕೊಂಬರಿ ಸಾದ್ರೆ ಆಗಬಾರ್ದು. ನೋಡು ಇಷ್ಟು ಚೆನ್ನಾಗಿದ್ರೆ ಇವಾಗ ಬಂತು ಅಂತೇಳಿ ಜನ ಆಡ್ಕೊಂಬರಿಸಿದ್ರೆ ಬರೀ ಇಂಥ ಮಾಡ್ಕೊಂಡ್ರೆ ಹೆಂಗಪ್ಪ? ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡ್ಬೇಕೆ ಹೊರ್ತನು ಸುಮ್ಮನೆ ಇಂಥವೆಲ್ಲ ಯಾತು ತಲೆಗೆ ತನ್ಕೊಂಬದು ನೋಡಬಾರ್ದು. ಅದೇನಿ ಈ ದಿವಸ ಹೆಂಗೋ ಇದ್ರಪ್ಪ, ಹಂಗೆ ಇತ್ಕೊಂಡು ಹೋಗಿದ್ರೆ ನಮಗೂ ಒಂಥರ ಸಂತೋಷ ಆಗೋದು, ನಮಗೂ ವಯಸ್ಸೋದ್ಮೇಲೆ ಒಂಥರ ನೆಮ್ಮದಿ ಆಗೋದು. ಇವಾಗ ನೀವು ಯಾತೆ ಹತ್ರದ ತಕ್ಕೊಂಡು ಇಲ್ಲೋದೋತ ಅಲ್ಲೋದೋ ತಿರ್ಕೊಳಪ್ಪ ಅಂತ ಚೆನ್ನಾಗಿರೋ ಅಂಬಲ್ಲತ್ತ. ನಮಗೂ ಚೆನ್ನಾಗಿರ್ಬೇಕು ಅಂಬೋದೇ ಇರೋದು. ಚೆನ್ನಾಗಿರ್ಬೇಕು ಅಂತ ಇರೋದಕ್ಕೆ ಮತ್ತೆ ನಾವು ಸುಮ್ಕಿರೋದು. ಆಗ್ಲೆಲ್ಲ ನನ್ನ ಗಂಡ ರೆಡಿ ಮಾಡಿಸ್ಕೊಡ್ಬೇಕಂದ್ರೆ ಲಿಫ್ಟ್ ಅದು ಹೆಂಗಾಗುತ್ತೆ? ಸರ್ ಮಾಡಿಸ್ಕೋಬೇಕಪ್ಪ. ಅವನು ಬಿಡು ಸರ್ ಮಾಡಿಸೋದೇ ಬೇಡ, ಹಿಂಗೆ ಮೇಲೆ ಹತ್ತಿ ಓಡಾಡ್ರಿ ನೀನು ಅಂತ ಅವನು ಅಂದವನೇ. ಅದಕ್ಕೆ ಅವನ ಮೇಲೆ ಜಗಳ. ಹಿಂಗೆ ಏನೋ ಒಂದು ಬಂದೇ ಬರ್ತಾವೆ, ಏನು ಮಾಡೋಕ್ಕಾಗುತ್ತೆ? ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಭಾಳ ಬೇಜಾರಾಗ್ಬಿಡ್ತು. ಅವಳು ಮಾತಕ್ಕೂ ಸಲ್ಗೂ ಅಂತ ಇದ್ದಾಳೆ ನಮಗೆ ಮೋಸ ಮಾಡಿದ್ರು ಅಂತ. ಅದಕ್ಕೆ ಎರಡರಕ್ಕೊಂದು ತೀರ್ಮಾನ ಆಗ್ಬಿಡ್ಬೇಕು ಅಂತೇಳಿ ನಾನು ಮತ್ತೆ ನಮ್ಮ ಅಮ್ಮಗೆ ಹೇಳ್ತಾ ಇದ್ದೀನಿ, ಎರಡರಕ್ಕೊಂದು ತೀರ್ಮಾನ ಮಾಡಿರಿ. ಇಲ್ಲ ಅವಳು ಅದೆಷ್ಟು ದುಡ್ಡು ಆಯ್ತು ಅದನ್ನು ಕೊಡ್ತೀವಿ, ಮೇಲೆ ಅವನು ವಿಕ್ಕಿ ಬಂಡವಾಳ ಹಾಕಿರೋದು ಅದೆಷ್ಟು ಕೊಡ್ತೀವಿ, ಹೋಗೆಲ್ಲ ನಾವು ಬೇರೆ ಕಡೆ ಕಟ್ಕೊಂಬ್ಲಿಲ್ಲ, ಒಂದೇ ಹತ್ರ ಇರೋದು ಬೇಡ. ಲಿಫ್ಟು ಐತೆ, ಲಿಫ್ಟೆಲ್ಲ ಮಾಡಿದ್ರಿ ಅಂತ ಹೇಳಿ ಹೇಳ್ತಾ ಇದ್ರಿ. ಲಿಫ್ಟೆಲ್ಲ ಹಾಕ್ಸಿದ್ವಿ, ಅದು ಕೆಟ್ಟೋಗೈತೆ. ಅದು ಕೆಟ್ಟೋಗಿರೋದ್ರಿಂದ ಹಗಲೆಲ್ಲ ರಿಪೇರಿ ಬರುತ್ತೆ. ಅದನ್ನ ನಾವು ಸರಿ ಮಾಡಿಸ್ಕೊಡ್ಬೇಕಂತೆ. ನಾವೀಗ ಕೆಳಗಿದ್ದೀವಿ ಅಂತ ಅವ್ರಿಗೆ ನಾವು ಇವಾಗ ರಿಪೇರಿ ಮಾಡಿಸ್ಕೊಂಡು ಕೊಡ್ಬೇಕಂತೆ. ಅದಕ್ಕೆ ನಾವು ಮಾಡಿಸ್ಕೊಂಡು ಕೊಡೋಕ್ಕಾಗಲ್ಲಮ್ಮ, ನಾವು ಅದೇ ಮಾಡಿಸ್ಕೊಂಡು ಕೊಡೋಣ. ಮೇಲಕ್ಕೆ ಹೋಗೋರು ನೀವು ಮಾಡಿಸ್ಕೊಡ್ರಿ ಅದಕ್ಕೆ ನೀವು ನಾವೇ ಮಾಡಿಸ್ಲಿ ಅಂತ ಸರ್ ಮಾಡಿಸಿಲ್ಲ ಅವರು ಲಿಫ್ಟ. ಅದಕ್ಕೆ ಹಿಂಗೆಲ್ಲ ಆಗ್ತಾಯಿತ್ತು. ಅದಕ್ಕೆ ನಮಗೆ ಮೋಸ ಮಾಡಿದ್ರು ಅಂತ ಹೇಳ್ತಿರ್ತಾರೆ ಯಾವಾಗಲೂ. ನಾವೇನೇನು ಯಾರಿಗೇನು ಮೋಸ ಮಾಡಿಲ್ಲ. ನಾವಿನ್ನೂ 4 ಜನಕ್ಕೆ ಒಳ್ಳೇದು ಮಾಡಿದ್ದೀವಿ ಹೊರತು ನಾನು ನನ್ನ ಗಂಡ ನಾವು ಯಾರಿಗೂ ಮೋಸ ಮಾಡಿಲ್ಲ. ನನ್ನ ಮಕ್ಕಳು ಕೆಲ್ಸಕ್ಕೆ ಸೇರಿದ್ರು, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ದುಡಿತಾರೆ ಅಂತ ಸ್ವಲ್ಪ ಅವಳಿಗೆ ಅಸೂಯೆ ಅನ್ನೋದು ಬಂದುಬಿಟ್ಟೈತಿ ಆ ಕವನನ್ಗೆ ಅಷ್ಟೇ. ನನಗಿಬ್ರು ಗಂಡು ಮಕ್ಕಳು, ಅವರಿಬ್ರು ಕೆಲ್ಸಕ್ಕೆ ಹೋಗ್ತಾರೆ ಅನ್ನೋದು ಒಂದು ಬಂದುಬಿಟ್ಟೈತಿ. ಏನು ಮಾಡೋದು? ಅವರು ಕೆಲ್ಸಕ್ಕೆ ದುಡಿಯೋಂಥ ವಯಸ್ಸು, ಕೆಲ್ಸಕ್ಕೆ ಹೋಗ್ತಾರೆ, ದುಡಿತಾರೆ. ನಮಗೆ ದುಡ್ದಾಕಾರ ಯಾರೂ ಇಲ್ಲ. ಈಗ ನಮ್ಮ ಮಕ್ಕಳು ಕೆಲ್ಸಕ್ಕೆ ಸೇರ್ಯಾರಂತ ನಾವು ಮಾಡ್ಕೊಂಡು ಕೊಡ್ಬೇಕಂತೆ. ಅವ್ರಿಗೆ ಐತೆ ಮಾಡ್ಕೊಂಡು ಕೊಡ್ಲೇಳು. ನನಗಿಬ್ರು ಹೆಣ್ಮಕ್ಳು ಹಿಂಗೆ ಮಾತಾಡೋದು ಅವಳು.
ಹಿಂಗೆ ಹಂಗಂದ್ರೆ ಯಾರು ಮಾಡ್ಕೊಳ್ತಾರೆ? ಯಾರು ಮಾಡ್ಕೊಂಡು ಕೊಡಲ್ಲ. ಅವ್ರವ್ರ ಜೀವನ ಅವರೇ ನೋಡ್ಕೋಬೇಕು. ನಾವು ಯಾತ ಮಾಡಲಿಲ್ಲ ಅಂದರೆ ಮಾಡೋದನ್ನ ಯಾರಾದರೂ ಹಿಡ್ಕೊಂಡಿದ್ರಾ? ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.